ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಆರತಿ ಬೆಳವೆ. ವೀಕ್ಷಕರೇ, ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಹಾಗೂ ಶಿವು ತಂಗಿಯರು ಮದುವೆ ಕಾರ್ಯಕ್ರಮದಲ್ಲಿ ಮೈಮರೆತಿದ್ದಾರೆ. ಆದರೆ ಅದೇ ಸಂದರ್ಭಕ್ಕೆ ಇಷ್ಟು ವರ್ಷ ಮನೆಗೆ ಬರದೇ ಇರುವಂತಹ ಶಿವು ತಾಯಿ ಮರಳಿ ಬಂದಿದ್ದಾರೆ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ತಾಯಿ ಮನೆ ಬಿಟ್ಟು ಹೋಗಿ ತುಂಬಾ ವರ್ಷಗಳೇ ಆದಂತಿದೆ. ಆದರೆ ಯಾವ ಕಾರಣಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಥವಾ ಇದರ ಹಿಂದಿನ ರೋಚಕ ಕಥೆ ಏನು ಎಂಬುದನ್ನು ಇದುವರೆಗೂ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಹೀಗಿರುವಾಗ ಶಿವು ತಾಯಿ ಜೈಲು ಸೇರಿದ ವಿಚಾರವು ಅಣ್ಣಯ್ಯ ಹಾಗೂ ಅಣ್ಣಯ್ಯನ ತಂಗಿಯರಿಗೆ ತಿಳಿದಿಲ್ಲ. ಶಿವು ತಂಗಿ ರಶ್ಮಿಯ ಮದುವೆ ಇರುವ ಸಂದರ್ಭದಲ್ಲಿ ಶಿವು ತಾಯಿ ಜೈಲಿನಿಂದ ಬಂದಿದ್ದಾಳೆ. ತಾನು ತನ್ನ ಮಗಳ ಮದುವೆಗೆ ಹೋಗಬೇಕು ಎಂದುಕೊಂಡು ಓಡೋಡಿ ಬಂದಿದ್ದಾಳೆ. ಈ ವಿಚಾರ ಇನ್ನು ವೀರಭದ್ರನಿಗೆ ಗೊತ್ತಾಗಿಲ್ಲ. ಹೀಗಿರುವಾಗ ಅವಳು ಬಂದು ಏನು ಮಾಡುತ್ತಾಳೆ ಎಂಬ ಕುತೂಹಲವು ಪ್ರೇಕ್ಷಕರಲ್ಲಿ ಇದೆ. ಜಿ ಕನ್ನಡ ವಾಹಿನಿ ಹಂಚಿಕೊಂಡಂತಹ ಪ್ರೋಮೋ ತುಣುಕಿನಲ್ಲಿ ಅಣ್ಣಯ್ಯ ಹಾಗೂ ಅಣ್ಣಯ್ಯನ ಕೊನೆ ತಂಗಿ ಇವರಿಬ್ಬರನ್ನ ಬಿಟ್ಟು ಎಲ್ಲರೂ ಹೋಗಿ ಅಮ್ಮನನ್ನ ತಬ್ಬಿಕೊಂಡಿದ್ದಾರೆ. ಶಿವುಗೆ ತನ್ನ ತಾಯಿಯ ಮೇಲೆ ವಿಪರೀತ ಕೋಪ ಇದೆ ಎನ್ನುವುದು ಆಗಾಗ ವ್ಯಕ್ತವಾಗುತ್ತಲೇ ಇರುತ್ತದೆ. ಅದೇ ರೀತಿ ಈಗ ತನ್ನ ತಾಯಿಯೇ ಎದುರು ಬಂದರೆ ಅವನು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಎಂದು ವೀಕ್ಷಕರು ಕಾಯುತ್ತಿದ್ದಾರೆ. ಹಲವು ವರ್ಷಗಳ ಅಗಲಿಕೆಗೆ ಕಾರಣ ಏನಿರಬಹುದು ಎಂಬ ಕುತೂಹಲವೂ ಇದೆ. ಹೀಗಿರುವಾಗ ಅಣ್ಣಯ್ಯನ ತಂಗಿಯರು ತುಂಬಾ ಖುಷಿಯಲ್ಲಿದ್ದಾರೆ. ಅಮ್ಮನನ್ನು ಕಂಡು ಅವರ ಕಣ್ಣು ತುಂಬಿ ಬಂದಿದೆ. ಎಲ್ಲರೂ ಹೋಗಿ ಅಮ್ಮನನ್ನ ಅಪ್ಪಿಕೊಳ್ಳುತ್ತಾರೆ. ಯಾಕಮ್ಮ ಇಷ್ಟು ದಿನ ಎಲ್ಲಿ ಹೋಗಿದೆ ಎಂದು ಪ್ರಶ್ನೆ ಮಾಡ್ತಾರೆ. ಆದರೆ ಶಿವು ಮಾತ್ರ ಕಲ್ಲಿನ ಹಾಗೆ ನಿಂತಲ್ಲೇ ನಿಂತಿದ್ದಾನೆ. ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಎಂಬ ಅಣ್ಣ ತಂಗಿಯರ ಬಾಂಧವ್ಯದ ಸೀರಿಯಲ್ ಮೂಡಿ ಬರ್ತಾ ಇದೆ. ಇದನ್ನ ಕರುನಾಡ ಜನತೆ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.